ಇನ್ನು ಬಂಡೀಪುರಕ್ಕೆ ತೆರಳಿದ್ದ ಕುಟುಂಬ ಅಪಹರಣವಾಗಿದೆ. ಬಂಡೀಪುರಕ್ಕೆ ತೆರಳಿದ್ದ ಬೆಂಗಳೂರಿನ ಕುಟುಂಬ ಕಿಡ್ನಾಪ್ ಆಗಿರುವಂತದ್ದು. ಬೆಂಗಳೂರಿನ ಜೆ ನಿಶಾಂತ್ ಮತ್ತು ಚಂದನ ಎನ್ನುವ 10 ವರ್ಷದ ಮಗು ಕೂಡ ಅಪಹರಣವಾಗಿದೆ. ಬಂಡೀಪುರಕ್ಕೆ ತೆರಳಿದ್ದ ಕುಟುಂಬ ಅಪಹರಣವಾಗಿರುವಂತದ್ದು. ಬೆಂಗಳೂರಿನ ಜೆ ನಿಶಾಂತ್ ಚಂದನ 10 ವರ್ಷದ ಮಗು ಅಪಹರಣವಾಗಿದೆ. ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಈ ಬಗ್ಗೆ ಪ್ರಕರಣ ದಾಖಲಾಗಿದೆ. ಬೆಂಗಳೂರಿನ ಕುಟುಂಬ ಕಿಡ್ನಾಪ್ ಆಗಿರುವಂತದ್ದು. ಬೆಂಗಳೂರಿನ ಜೆ ನಿಶಾಂತ್ ಮತ್ತು ಚಂದನ 10 ವರ್ಷದ ಮಗು ಅಪಹರಣವಾಗಿದೆ. ಪೊಲೀಸರಿಂದ ತಮಿಳುನಾಡು, ಕೇರಳ ಮತ್ತು ಮೈಸೂರಿನಲ್ಲಿ ಹುಡುಕಾಟ ಶುರುವಾಗಿದೆ. ಗುಂಡ್ಲುಪೇಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿರುವಂತದ್ದು. ಬಂಡೀಪುರಕ್ಕೆ ತೆರಳಿದ್ದ ಕುಟುಂಬ ಈಗ ಕುಟುಂಬ ಸಮೇತವಾಗಿ ನಾಪತ್ತೆಯಾಗಿದೆ. ಬೆಂಗಳೂರಿನ ಕುಟುಂಬ ಕಿಡ್ನಾಪ್ ಆಗಿರುವಂತದ್ದು. 10 ವರ್ಷದ ಮಗು ಕೂಡ ಇರುವಂತದ್ದು. ಜೊತೆಗೆ ಪೊಲೀಸರಿಂದ ತಮಿಳುನಾಡು, ಕೇರಳ ಮತ್ತು ಮೈಸೂರಿನಲ್ಲಿ ತೀವ್ರ ಕಾರ್ಯಾಚರಣೆ ಮುಂದಾಗಿದೆ. ಹುಡುಕಾಟ ಮಾಡ್ತಾ ಇದ್ದಾರೆ. ಗುಂಡ್ಲುಪೇಟೆ ಪೊಲೀಸರು ಕೂಡ ಈ ಬಗ್ಗೆ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬಂಡೀಪುರಕ್ಕೆ ತೆರಳಿದ್ದ ಕುಟುಂಬ ಅಪಹರಣವಾಗಿರುವಂತದ್ದು. 40 ವರ್ಷದ ಜೆ ನಿಶಾಂತ್ ಮತ್ತು ಪತ್ನಿ ಸೇರಿ ಒಂದು 10 ವರ್ಷದ ಮಗು ಕೂಡ ಬಂಡೀಪುರಕ್ಕೆ ಹೋಗಿದ್ರು. ಈಗ ರೆಸಾರ್ಟ್ನಲ್ಲಿ ಭಾನುವಾರ ರಾತ್ರಿ ತಂಗಿದ್ರು. ಆದರೆ ಸೋಮವಾರ ಬೆಳಿಗ್ಗೆ ಕಾರ್ನಲ್ಲಿ ರೆಸಾರ್ಟ್ನಿಂದ ಹೊರಟಾಗ ಕುಟುಂಬ ಕಾಣೆಯಾಗಿದೆ. ಕುಟುಂಬ ಸಮೇತವಾಗಿ ಹೋಗಿದ್ರು, ಆದರೆ ಇದ್ದಕ್ಕಿದ್ದಂತೆ ಕಾಣೆಯಾಗಿದ್ದಾರೆ. ಈ ಬಗ್ಗೆ ಪೊಲೀಸರು ಕೂಡ ಹೆಚ್ಚಿನ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಹಲವು ತಮಿಳುನಾಡು, ಕೇರಳ ಸೇರಿದಂತೆ ಹಲವು ರಾಜ್ಯಗಳು ಕೂಡ ಈಗ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ಭಾನುವಾರ ನಿನ್ನೆ ರಾತ್ರಿ ಬಂಡೀಪುರದಲ್ಲಿ ವಾಸ್ತವ್ಯ ಹೂಡಿದ್ರು ಬೆಂಗಳೂರು ಮೂಲದ ಕುಟುಂಬದವರು. ಈಗ ನಿಗೂಢವಾಗಿ ನಾಪತ್ತೆಯಾಗಿದ್ದಾರೆ. ಗಂಡ, ಹೆಂಡತಿ, ಮಗ ಮೂವರು ಕೂಡ ನಾಪತ್ತೆಯಾಗಿದ್ದಾರೆ. ರೆಸಾರ್ಟ್ನಿಂದ ಕಾರ್ನಿಂದ ಹೊರಟು ಎಲ್ಲಿಗೆ ಹೋಗಿದ್ದಾರೆ ಅಂತ ಗೊತ್ತಿಲ್ಲ. ಪೊಲೀಸರು ಕೂಡ ತೀವ್ರ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ. ಕುಟುಂಬದ ಮಾಹಿತಿ ಎಲ್ಲಿದ್ದಾರೆ ಅಂತ ಇನ್ನೂ ಕಂಡು ಬಂದಿಲ್ಲ. ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ. ಬಂಡೀಪುರ ಮತ್ತು ಮಂಗಲ ರಸ್ತೆಯಲ್ಲೂ ಕೂಡ ಕುಟುಂಬ ನಾಪತ್ತೆಯಾಗಿರುವ ಶಂಕೆ ಕೂಡ ಪೊಲೀಸರಿಗೆ ವ್ಯಕ್ತವಾಗ್ತಾ ಇದೆ. ಹಾಗಾಗಿ ಅಪಹರಣವಾಗಿರುವ ಸಾಧ್ಯತೆ ಕೂಡ ಇರುವಂಥದ್ದು. ಸ್ಥಳಕ್ಕೆ ಭೇಟಿ ನೀಡಿ ಪೊಲೀಸರು ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ. ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ BT ಕವಿತಾ ಮತ್ತು ಗುಂಡ್ಲುಪೇಟೆ ಪೊಲೀಸರು ಕೂಡ ಪ್ರಕರಣವನ್ನು ದಾಖಲಿಸಿಕೊಂಡು ಹುಡುಕಾಟ ನಡೆಸ್ತಾ ಇದ್ದಾರೆ. ಪಕ್ಕದ ಕೇರಳ ಮತ್ತು ತಮಿಳುನಾಡಿಗೂ ಕೂಡ, ಜೊತೆಗೆ ಮೈಸೂರಿನಲ್ಲಿರ್ತಕ್ಕಂಥ ಪೊಲೀಸ್ ಠಾಣೆಗಳು ಕೂಡ ಈ ಬಗ್ಗೆ ಮಾಹಿತಿ ಕೊಟ್ಟಿದ್ದಾರೆ. ತನಿಖೆ ತೀವ್ರವಾಗಿ ನಡೀತಾ ಇದೆ. ಕುಟುಂಬ ಸಮೇತವಾಗಿ ನಾಪತ್ತೆಯಾಗಿದ್ದಾರೆ. ಜೊತೆಗೆ ಎಲ್ಲಿ ಹೋಗಿದ್ದಾರಂತ ಇನ್ನಷ್ಟು ಮಾಹಿತಿ ಬರಬೇಕಾಗಿದೆ. ಪೊಲೀಸರು ಹುಡುಕಾಟ ನಡೆಸ್ತಾ ಇದ್ದಾರೆ.